ವೀಕ್ಷಕರೇ, ಸೆಪ್ಟೆಂಬರ್ 18ನೇ ತಾರೀಕು ಈ ವರ್ಷ ಅಂದ್ರೆ 2024ನೇ ಇಸ್ವಿಯ ಕೊನೆಯ ಚಂದ್ರಗ್ರಹಣ ಕಾಣಿಸ್ತಾ ಇಲ್ಲ ಭಾರತ ದೇಶದಲ್ಲಿ. ಆದ್ರಿಂದ ಆಚರಣೆ ಇಲ್ಲ. ಪ್ರಭಾವ ಇರುತ್ತೆ. ಆಚರಣೆ ಇಲ್ಲ ಅಂತಂದ್ರೆ ಪ್ರಭಾವ ಇಲ್ಲ ಅಂತ ಅರ್ಥ ಬರೋದಿಲ್ಲ. ಬಹಳ ಜನ ಆ ಥರ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಆಚರಣೆನೇ ಇಲ್ಲ ಅದರಿಂದ ಪ್ರಭಾವನೂ ಇಲ್ಲ ಅಂತೇಳಿ. ಹಂಗೆ ಬರೋದಿಲ್ಲ. ಆಚರಣೆ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಪ್ರಭಾವ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಸೆಪ್ಟೆಂಬರ್ 18ನೇ ತಾರೀಕಿನ ಈ ಮಹಾಚಂದ್ರಗ್ರಹಣ 7 ರಾಶಿಯವರ ಆರೋಗ್ಯದ ಮೇಲೆ ಪ್ರಭಾವ ಬೀರಲಿದೆ ಅಂತ. ಅಂದ್ರೆ ಇದು 2 ರೀತಿಯಾಗಿರುತ್ತೆ. ಒಂದು ಶುಭವೂ ಆಗ್ಬೋದು, ಅಂದ್ರೆ ಒಳ್ಳೆಯದೂ ಆಗ್ಬೋದು ಚಂದ್ರಗ್ರಹಣದಿಂದ. ಇಲ್ಲ ಅಂತಂದ್ರೆ ಸ್ವಲ್ಪ ಆರೋಗ್ಯ ಹಾಳು ಆಗಬಹುದು. ಮೂರನೇದಾಗಿ ಬಹಳ ಪ್ರಮುಖವಾಗಿ ಆಗುವ ಇದೇನಂತಂದ್ರೆ, ಅಲ್ಲಿ ಸಮಸ್ಯೆ ಆರೋಗ್ಯದ ಆಗಿದೆಯೋ ಇಲ್ವೋ, ಮನಸ್ಸಿನಲ್ಲಿ ಒಂದು ಅನುಮಾನ ಬಂದ್ಬಿಡುತ್ತೆ. ಈ 7 ರಾಶಿಯವರು ನನಗೆ ಏನೋ ಆಗ್ಬಿಡಿದೆ ಅಂತ. ಸೊ ಅದೊಂದು ಅನುಮಾನ ಬರುತ್ತೆ. ಆದ್ರಿಂದ ನೀವು ತುಂಬಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕ್ರಾಸ್ ವೆರಿಫೈ ಮಾಡಿಕೊಂಡು ಡಾಕ್ಟ್ರು ಏನೂ ಆಗಿಲ್ಲ ಅಂದರೆ ನೀವು ಮನುಷ್ಯನ ತೆಗೆದಾಕ್ತಾರೆ ಆಯಿತು. ಡಾಕ್ಟರ್ನಾರು ಆಗಿದೆ ಅಂತಂದ್ರೆ ಟ್ರೀಟ್ಮೆಂಟ್ ತೊಗೊಂಡ್ರಾಯ್ತು ಅಷ್ಟೇ. ತುಂಬ ಸಿಂಪಲ್. ಇದೆಲ್ಲ ಸಮಸ್ಯೆನೇ ಆಗಬಾರ್ದು ಅನ್ನುವಂತಂದ್ರೆ ಚಂದ್ರಗ್ರಹಣದ ಒಂದು ಶಾಂತಿಗಳನ್ನು ಮಾಡಿಕೊಂಡು ದಾನಾದಿಗಳು ಏನೇನಿದೆ ಪರಿಹಾರಗಳನ್ನ ಮಾಡಿಕೊಂಡ್ರೆ ಆಗೋಯ್ತು. ಸಿಂಪಲ್. ಸೊ ನಾನು ಹೇಳೋದಂದ್ರೆ ಮನಸ್ಸಿನ ಮೇಲೆ ವಿಶೇಷ ಪರಿಣಾಮ. ಚಂದ್ರಗ್ರಹಣ ಮನಸ್ಸಿನ ಮೇಲೆ ಪರಿಣಾಮ. ಆದ್ರಿಂದ ನಾನೊಂದು 7 ರಾಶಿಯನ್ನು ಹೇಳ್ತೇನೆ. ಈ 7 ರಾಶಿಯವರೆಗೂ ಸಹ ಸೆಪ್ಟೆಂಬರ್ 18ನೇ ತಾರೀಕಿನ ಚಂದ್ರಗ್ರಹಣ ಒಂದೇ ಆರೋಗ್ಯವನ್ನು ಹಾಳು ಮಾಡುತ್ತೆ, ಇಲ್ಲ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ, ಅಂದ್ರೆ ಒಳ್ಳೇದು ಮಾಡುತ್ತೆ. ಇಲ್ಲ ಅಂದ್ರೆ ಏನೋ ಆಗಿಲ್ಲ ಅಂದ್ರೂ ಸಹ ಏನೋ ಆಗೋಗಿದೆ ನನಗೆ ಅನ್ನುವ ಭ್ರಾಂತಿಯನ್ನು ಉಂಟು ಕೂಡ ಮಾಡಬಹುದು, ಹೇಳಕ್ಕಾಗಲ್ಲ. ಸೊ ಆದ್ರಿಂದ ಕ್ರಾಸ್ ವೆರಿಫೈ ಮಾಡಿಕೊಂಡು ಆರೋಗ್ಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ಗಳು ತಗೊಳ್ತಕ್ಕಂಥದ್ದು ಒಳ್ಳೇದು. ಪರಿಹಾರ ದೇವತಾ ಪೂಜೆ ಪುನಸ್ಕಾರಗಳು ದಾನ ಧರ್ಮಾದಿಗಳು ಪರಿಹಾರಗಳು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು. ಯಾವ 7 ರಾಶಿಯವರಿಗೆ ಈ ಚಂದ್ರಗ್ರಹಣದ ಒಂದು ಆರೋಗ್ಯದ ಮೇಲೆ ಪ್ರಭಾವ ಇರಲಿದೆ, ಮನಸ್ಸಿನ ಮೇಲೆ ಪ್ರಭಾವ ಇರಲಿದೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ಮೀನರಾಶಿ. ಯಾವ ರಾಶಿಯಲ್ಲಿ ಚಂದ್ರಗ್ರಹಣವಾಗ್ತದೆಯೋ ಆ ರಾಶಿಯವರಿಗೆ ಬಹಳ ಪ್ರಮುಖವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ, ಅಥವಾ ಮಾನಸಿಕವಾಗಿ ಯಾರುವೆ ಒಂದು ಪರಿಣಾಮ ಬಿದ್ದೇ ಬೀಳುತ್ತೆ. ನಿಮ್ಗೆ ಪರಿಹಾರ ಮಾಡ್ಕೊಳ್ಳೇಬೇಕು. ಈ 7 ರಾಶಿಯವರು ಸಹ ಆರೋಗ್ಯದ ನಿಮಿತ್ತವಾಗಿ ವಿಶೇಷ ಪರಿಹಾರಗಳನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಒಂದನೇದಾಗಿ ಮೀನರಾಶಿಯವ್ರು ಮಾಡ್ಕೊಳ್ಬೇಕು. ಎರಡನೇದಾಗಿ ವೃಷಭ ರಾಶಿಯವ್ರು ಮಾಡ್ಕೊಳ್ಬೇಕು. ಯಾಕೆಂದ್ರೆ ವೃಷಭ ರಾಶಿಯ ಮೇಲೆ ಗ್ರಸ್ತ ಚಂದ್ರನ ಏಕಪಾತ ದೃಷ್ಟಿ ಇರ್ತದೆ. ನಿಮಗೆ ಶುಭ ಫಲ ಇದೆ, ಆದರೂ ಸಹ ನೀವು ಗ್ರಹಣದ ಅದಕ್ಕೆಂದ್ರೆ ಶಾಂತಿ ಇತ್ಯಾದಿ ಪರಿಹಾರಗಳು ಮಾಡ್ಕೊಂಡಾಗ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಒಳ್ಳೆಯದಾಗ್ಲಿಕ್ಕೆ ಇನ್ನೂ ಸ್ವಲ್ಪ ಅನುಕೂಲ ಆಗತ್ತೆ ಅಂತ. ನೆಕ್ಸ್ಟ್ ಬಂದು ಮಿಥುನ ರಾಶಿ. ಮಿಥುನ ರಾಶಿಯವರ ಆರೋಗ್ಯದ ಮೇಲೂ ಸಹ ಈ ಚಂದ್ರಗ್ರಹಣ ಪ್ರಭಾವ ಬೀರಲಿದೆ. ಆರೋಗ್ಯ, ಮಾನಸಿಕ ಸ್ಥಿತಿಗತಿಗಳು ಎಲ್ಲವೂ ಸಹ. ಯಾಕೆಂದ್ರೆ ಮೊದಲೇ ಡ್ಯುಯಲ್ ಮೈಂಡ್ ಮಿಥುನ ರಾಶಿಯವರಿಗೆ ತುಂಬ ಕನ್ಫ್ಯೂಸ್ ಆಗ್ಬಿಡ್ತೀರಾ. ನೀವೇನು ಮಾಡ್ತಾ ಇದ್ರಿ ಅಂತ ನಿಮಗೆ ಗೊತ್ತಿಲ್ಲದವ್ರು ಹಂಗೆ ಬಿಡ್ತೀರಾ, ಅಷ್ಟು ಡಿಸ್ಟರ್ಬ್ಡ್ ಮೈಂಡ್ ಅನ್ನೋ ಥರ. ಸೊ ಅದರಿಂದಾಗಿ ತುಂಬ ಚಿತ್ತ ಚಾಂಚಲ್ಯ ಅನ್ನೋ ಥರ ಆಗ್ಬಿಡ್ಬೋದು. ಆರೋಗ್ಯದ ವಿಚಾರ ಸ್ವಲ್ಪ ಗಮನಿಸಿ, ತಾತ್ಸಾರ ಮಾಡಬೇಡಿ, ಗೊತ್ತಾಯ್ತಲ್ವಾ? ಮೀನರಾಶಿ, ವೃಷಭ ರಾಶಿ, ಆಮೇಲೆ ಮಿಥುನ ರಾಶಿ. ನೆಕ್ಸ್ಟ್ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಮೇಲೆ ಗ್ರಸ್ತ ಚಂದ್ರ. 2 ಕಾರಣ. ಒಂದು, ರಾಶ್ಯಾಧಿಪತಿಯಾದ ಚಂದ್ರನೇ ಗ್ರಸ್ತನಾಗ್ತಿರೋದು. ಎರಡನೇದು, ಕರ್ಕಾಟಕ ರಾಶಿಯ ಮೇಲೆ ಗ್ರಸ್ತ ಚಂದ್ರನ ದ್ವಿಪಾದ ದೃಷ್ಟಿ ಇರ್ತದೆ 5ನೇ ಮನೆ ಮೇಲೆ. ಸೊ ಆದ್ರಿಂದ ಕರ್ಕಾಟಕ ರಾಶಿಯವರ ಆರೋಗ್ಯದ ಮೇಲೂ ಸಹ ಈ ಚಂದ್ರಗ್ರಹಣ ಪ್ರಭಾವ ಬೀರಲಿದೆ. ಅವರ ಮಾನಸಿಕ ಸ್ಥಿತಿಗತಿಗಳ ಮೇಲೂ ಸಹ ಚಂದ್ರಗ್ರಹಣ ಪ್ರಭಾವ ಬೀರಲಿದೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 5ನೇ ರಾಶಿ ಯಾವುದಪ್ಪ ಅಂತಂದ್ರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಒಂದು ಆರೋಗ್ಯದ ಮೇಲೆ, ಮಾನಸಿಕ ಸ್ಥಿತಿಗತಿಗಳ ಮೇಲೂ ಸಹ ಈ ಚಂದ್ರಗ್ರಹಣದ ಪ್ರಭಾವ ಬೀರಲಿದೆ. ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಮೀನ ರಾಶಿ, ಕನ್ಯಾ ರಾಶಿ, 5 ರಾಶಿಯವರ ಹೆಸರು ಹೇಳಿದ್ದೇನೆ. ನೆಕ್ಸ್ಟ್ ಬಂದು ತುಲಾ ರಾಶಿ. ತುಲಾ ರಾಶಿಯವರ ಮೇಲೆ ಯಾಕೆ? ಗ್ರಸ್ತ ಚಂದ್ರನ ತ್ರಿಪಾದ ದೃಷ್ಟಿ ತುಲಾರಾಶಿಯ ಮೇಲೆ ಇರ್ತದೆ. ಆದ್ರಿಂದ ತುಲಾರಾಶಿಯವರ ಆರೋಗ್ಯದ ಮೇಲೂ ಸಹ ಚಂದ್ರಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ, ಆಯ್ತಲ್ವಾ? ನೆಕ್ಸ್ಟ್ ಬಂದು ವೃಶ್ಚಿಕ ರಾಶಿ. ಯಾಕೆ? ಗ್ರಸ್ತ ಚಂದ್ರನ ದ್ವಿಪಾದ ದೃಷ್ಟಿ ವೃಶ್ಚಿಕ ರಾಶಿಯ ಮೇಲೆ ಇರ್ತದೆ. ಸೊ ಮೀನರಾಶಿಯಲ್ಲೇ ಗ್ರಹಣ ಆಗ್ತಿರೋದ್ರಿಂದ ಮೀನರಾಶಿಯವರ ಆರೋಗ್ಯದ ಮೇಲೆ ಚಂದ್ರಗ್ರಹಣದ ಪ್ರಭಾವ. ಆಮೇಲೆ ವೃಷಭ ರಾಶಿಯವರ ಮೇಲೆ ಗ್ರಸ್ತ ಚಂದ್ರನ ಏಕಪಾದ ದೃಷ್ಟಿ ಇರುತ್ತೆ, ಆದ್ರಿಂದ ವೃಷಭ ರಾಶಿಯವರ ಆರೋಗ್ಯ. ಮಿಥುನ ರಾಶಿಯ ಮೇಲೆ ಗ್ರಸ್ತ ಚಂದ್ರನ ತ್ರಿಪಾದ ದೃಷ್ಟಿ ಇರುತ್ತೆ, ಆದ್ರಿಂದ ಮಿಥುನ ರಾಶಿಯವರ ಆರೋಗ್ಯದ ಮೇಲೆ ಪ್ರಭಾವ. ಗ್ರಸ್ತ ಚಂದ್ರನ ದೃಷ್ಟಿ ದ್ವಿಪಾದ ದೃಷ್ಟಿ ಕರ್ಕಾಟಕ ರಾಶಿಯವರಿರುತ್ತೆ, ಆದ್ರಿಂದ ಕರ್ಕಾಟಕ ರಾಶಿಯವರ ಆರೋಗ್ಯದ ಮೇಲೆ ವಿಶೇಷ ಪ್ರಭಾವ. ಇನ್ನು
ಪೂರ್ಣ ದೃಷ್ಟಿ, ಗ್ರಸ್ತಚಂದ್ರನ ಪೂರ್ಣ ದೃಷ್ಟಿ ಕನ್ಯಾ ರಾಶಿಯವರಿರುತ್ತೆ. ಆದ್ರಿಂದ ಕನ್ಯಾ ರಾಶಿಯವರ ಆರೋಗ್ಯದ ಮೇಲೆ ಪ್ರಭಾವ. ಇನ್ನು ಗ್ರಸ್ತಚಂದ್ರನ ತ್ರಿಪಾದ ದೃಷ್ಟಿ ತುಲಾ ರಾಶಿಯವರಿರುತ್ತೆ. ಆದ್ರಿಂದ ತುಲಾ ರಾಶಿಯವರ ಆರೋಗ್ಯದ ಮೇಲೆ ಪ್ರಭಾವ. ಇನ್ನು ಗ್ರಸ್ತಚಂದ್ರನ ದ್ವಿಪಾದ ದೃಷ್ಟಿ ವೃಶ್ಚಿಕ ರಾಶಿಯವರಿರುತ್ತೆ. ಆದ್ರಿಂದ ವೃಶ್ಚಿಕ ರಾಶಿಯವರ ಆರೋಗ್ಯದ ಮೇಲೆ ಪ್ರಭಾವ. ಈ 7 ರಾಶಿಯವರು ಮೀನ, ವೃಷಭ, ಮಿಥುನ, ಕರ್ಕ, ಕನ್ಯಾ, ತುಲಾ, ವೃಶ್ಚಿಕ, ಈ 7 ರಾಶಿಯವರ ಆ ಒಂದು ಆರೋಗ್ಯದ ಮೇಲೆ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣದ ಪ್ರಭಾವ ಇರುತ್ತೆ ಆರೋಗ್ಯದ ಮೇಲೆ. ನಾನು ದುಷ್ಪ್ರಭಾವ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಪ್ರಭಾವ ಇರುತ್ತೆ. ಸೊ ಅನಾರೋಗ್ಯ ಮೊದಲಿಂದ ಇದ್ರೆ ಶುಭ ಪ್ರಭಾವ ಬಿದ್ದು ಆರೋಗ್ಯ ಚೇತರಿಸ್ಕೊಳ್ಬಹುದು. ಅಥವಾ ಮೊದಲಿಂದನೂ ಗ್ರಹಣವೇ ಅಶುಭ ಫಲ ಇದೆ ಅಂತಂದಾಗ ಏನ್ ಮಾಡೋಕ್ಕಾಗಲ್ಲ, ಅವಾಗ ಸ್ವಲ್ಪ ಜಾಸ್ತಿ ಆರೋಗ್ಯದ ಮೇಲೆ ಬಾಧೆಗಳು ಉಂಟಾಗಬಹುದು. ಸೊ ಅದ್ರಿಂದ ಬಹಳ ಕೇರ್ಫುಲ್ ಆಗಿರಿ ನೀವು. ಈ ಒಂದು 7 ರಾಶಿಯವರು ಸಹ ಚಂದ್ರಗ್ರಹಣದ ಒಂದು ಗ್ರಹಣ ಶಾಂತಿಗಳನ್ನು ಮಾಡಿಕೊಂಡು ವಿಶೇಷ ಪರಿಹಾರಗಳನ್ನು, ಅಂದರೆ ಅಕ್ಕಿಯನ್ನು ದಾನ ಮಾಡಿ, ಆಮೇಲೆ ನಮ್ಮ ಉದ್ದಿನ ಬೇಳೆಯನ್ನು ದಾನ ಮಾಡಿ, ಆಮೇಲೆ ಅವತ್ತಿನ ಸಹ ರುದ್ರಾಭಿಷೇಕ ಮಾಡಿಸಿ, ಸೆಪ್ಟೆಂಬರ್ 18ನೇ ತಾರೀಕು ರುದ್ರಾಭಿಷೇಕ ಮಾಡಿಸಿ, ತುಪ್ಪದ ದೀಪವನ್ನು ಈಶ್ವರನ ದೇವಸ್ಥಾನದಲ್ಲಿ ಹಚ್ಚಿ, ಅಲ್ಲಿ ಈಶ್ವರನಿಗೆ ಅಥವಾ ನವಗ್ರಹಗಳಿಗೆ ಒಂದು 9 ಪ್ರದಕ್ಷಿಣೆ 18 ಪ್ರದಕ್ಷಿಣೆಗಳನ್ನು ಮಾಡಿ, ಚಿಕ್ಕ ಪುಟ್ಟ ಯಾವುದೇ ಆರೋಗ್ಯ ಬಾಧೆಗಳಿದ್ರೂ ಸಹ ಸರಿಯಾದ ವೈದ್ಯರನ್ನು ಸಂಪರ್ಕಿಸಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ಗಳನ್ನು ಪಡೆದುಕೊಳ್ಳಿಕ್ಕೆ ಟ್ರೈ ಮಾಡಿ. ಆದಷ್ಟು ಸಾಧ್ಯವಾದರೆ ಆಯುರ್ವೇದದ ಟ್ರೀಟ್ಮೆಂಟ್ ಜಾಸ್ತಿ ಹೋಗಿ, ವಿಷ್ಣು ಸಹಸ್ರನಾಮವನ್ನು ಡೈಲಿ ಮನೆಯಲ್ಲಿ ಪಠನ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿದ್ರೂ ಒಳ್ಳೆ ಆರೋಗ್ಯ ಸಿಗ್ತದೆ. ಆಮೇಲೆ ಬಹಳ ಪ್ರಮುಖವಾಗಿ ಒಂದು ವಿಶೇಷ ಪರಿಹಾರ ಇದೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂದ್ರೆ, ಗ್ರಹಣದ ದಿವಸವೇ ಆಚರಣೆ ಮಾಡತಕ್ಕಂಥದ್ದು ಹೆಚ್ಚಿನ ಪ್ರಾಮುಖ್ಯತೆ. ಅಂದ್ರೆ ಬೇರೆ ಸಮಯದಲ್ಲಿ ಮಾಡುವಂತ ಹೋಮ ಹವನ ಯಜ್ಞಯಾಗಾದಿ ದಾನ ಧರ್ಮಾದಿಗಳಿಗೂ ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿ ಮಾಡತಕ್ಕಂಥ ಹೋಮ ಹವನ ಯಜ್ಞಯಾಗಾದಿ ದಾನ ಧರ್ಮಾದಿಗಳಿಗೂ ವ್ಯತ್ಯಾಸ ಇದೆ. ಸೆಪ್ಟೆಂಬರ್ 18ನೇ ತಾರೀಕು ಮಹಾ ಚಂದ್ರಗ್ರಹಣದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಈ ಒರಿಜಿನಲ್ ಮುತ್ತು ಇದು. ಸೊ ಪ್ರತಿಯೊಬ್ಬರಿಗೂ ಸಹ ಈ ಒರಿಜಿನಲ್ ಮುತ್ತನ್ನೇ ಕೊಡ್ತಾ ಇದ್ದೇನೆ ನಾನು. ಸೊ ಇದೊಂದು 3-4 ಕ್ಯಾರೆಟ್ ಅಷ್ಟು ತೂಕ ಅಂತಂದ್ರೆ ನಿಮಗೆ 1 ಕ್ಯಾರೆಟ್ ತೂಕ ಅಂತಂದ್ರೆ ನಿಮಗೆ ಒಂದು 200 ಮಿಲಿ ಅಷ್ಟು ಬರುತ್ತೆ, 190 ಚಿಲ್ಲರೆ ಬರ್ತದೆ, ಆಯ್ತಾ. ಸೊ ಒಂದು 3-4 ಕ್ಯಾರೆಟ್ ಅಷ್ಟು ತೂಕದ ಒಂದು ಮುತ್ತು ಇದು ಒರಿಜಿನಲ್ ಪರ್ಲ್. ಯಾವಾಗಲೂ ಪರ್ಲ್ ಮುತ್ತಲ್ಲಿ ಹೆಂಗೆ ಅಂತಂದ್ರೆ ಎಷ್ಟು ತೂಕ ಜಾಸ್ತಿಯೋ ಅಷ್ಟು ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಕಾಸ್ಟ್ಲಿ ಮುತ್ತನ್ನ, ಒರಿಜಿನಲ್ ಮುತ್ತನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಸಹ ಮಹಾಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಕೇವಲ ಮಹಾಚಂದ್ರಗ್ರಹಣ ಹೋಮವ ಅಲ್ಲ, ಇನ್ನೂ ಬಹಳ ವಿಶೇಷವಾಗಿದೆ. ಏನಪ್ಪಾ ಅಂತಂದ್ರೆ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಸುದರ್ಶನ ಹೋಮ ಬರೇ ಒಂದೇ ಉದ್ದೇಶದಿಂದ ಮಾಡತಕ್ಕಂಥದ್ದಲ್ಲ, ಬೇರೆ ಬೇರೆ ಉದ್ದೇಶಗಳಿಂದ ಬೇರೆ ಬೇರೆ ದ್ರವ್ಯಗಳಿಂದ ನಾವು ಸುದರ್ಶನ ಹೋಮವನ್ನು ಮಾಡ್ತೇವೆ. ಅಂದ್ರೆ ಒಂದೊಂದು ಉದ್ದೇಶಕ್ಕೆ ಒಂದೊಂದು ದ್ರವ್ಯದಲ್ಲಿ ನಾವು ಸುದರ್ಶನ ಹೋಮವನ್ನು ಮಾಡ್ತೇವೆ. ಸೊ ಆದ್ರಿಂದ ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಹಾಸುದರ್ಶನ ಹೋಮವನ್ನ ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣದ ದಿವಸವೇ, ಅದಕ್ಕೆಂದ್ರೆ ಹಗಲಲ್ಲೇ ಚಂದ್ರಗ್ರಹಣ, ನಾವು ಚಂದ್ರಗ್ರಹಣ ದಿವಸವೇ, ಚಂದ್ರಗ್ರಹಣ ಸಮಯದಲ್ಲೇ ಹೆಚ್ಚು ಕಡಿಮೆ ಅವತ್ತಿನ ದಿವಸ ಬೆಳಗ್ಗೆನೆ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಆ ಮಹಾಸುದರ್ಶನ ಹೋಮ ನೋಡಿ, ಉದಾಹರಣೆಗೆ ಈಗ ನಿಮಗೆ ಉದ್ಯೋಗ ಬಾಧೆ ಇದೆ, ಉದ್ಯೋಗ ಬಾಧೆ ಇದ್ರೆ ಉದ್ಯೋಗ ಬಾಧೆಗೆ ಪರಿಹಾರಾರ್ಥವಾಗಿ ಮಹಾಸುದರ್ಶನ ಹೋಮ. ನಿಮಗೆ ಸಾಲ ಬಾಧೆ ಇದೆ, ಸಾಲ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷ ದ್ರವ್ಯದಿಂದ ಮಹಾಸುದರ್ಶನ ಹೋಮ. ನಿಮಗೆ ದಾಂಪತ್ಯ ಕಲಹಗಳಿದೆ, ಆ ದಾಂಪತ್ಯ ಕಲಹಗಳ ಪರಿಹಾರಕ್ಕೋಸ್ಕರ ವಿಶೇಷ ದ್ರವ್ಯದಿಂದ ಮಹಾಸುದರ್ಶನ ಹೋಮ. ನಿಮಗೆ ಸಾಲ ಬಾಧೆಗಳಿದೆ, ಆ ಸಾಲ ಬಾಧೆಗಳ ಪರಿಹಾರಕ್ಕೆ ವಿಶೇಷವಾದ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ನಿಮಗೆ ಏನು ವ್ಯಾಪಾರ ವ್ಯವಹಾರಗಳ ಸಮಸ್ಯೆ ಇದೆ, ಬಿಸ್ನೆಸ್ ಸಮಸ್ಯೆ ಇದೆ, ಅಥವಾ ಇನ್ನು ಚೆನ್ನಾಗಿ ಆಗಬೇಕಾಗಿದೆ ಬಿಸ್ನೆಸ್, ಅದರ ಸಂಬಂಧಿತವಾಗಿ ವಿಶೇಷ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ನಿಮಗೆ ಆರೋಗ್ಯ ಬಾಧೆ ಇದೆ, ನಿಮ್ಮ ಆರೋಗ್ಯ ಬಾಧೆಗೆ ಪರಿಹಾರವಾಗಿ ವಿಶೇಷ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ಅಂದ್ರೆ 8 ವಿಶೇಷವಾದಂತಹ ದ್ರವ್ಯಗಳಿಂದ 8 ವಿಶೇಷವಾದ ಸಂಕಲ್ಪಗಳನ್ನಿಟ್ಟುಕೊಂಡು ನಿಮ್ಮ ಸಮಸ್ಯೆಗಳ ಪರಿಹಾರ, ಆರ್ಥಿಕ ಏನು ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರು ಬಾಧೆ, ಇದೆಲ್ಲ ಪರಿಹಾರಕ್ಕೋಸ್ಕರ ವಿಶೇಷ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ಹೀಗೆ ಎಲ್ಲ ಬೇರೆ ಬೇರೆ ದ್ರವ್ಯಗಳನ್ನು ತೆಗೆದುಕೊಂಡು ನಾವು ಮಹಾಸುದರ್ಶನ ಹೋಮವನ್ನ ಚಂದ್ರಗ್ರಹಣದ ದಿವಸವೇ
ಮಾಡ್ತಾ ಇದ್ದೇವೆ. ಈ ವಿಶೇಷವಾದ ಒರಿಜಿನಲ್ ಪರ್ಲ್ ಮುತ್ತೇನಿದೆಯಲ್ಲ, ಇದು ಮಹಾಚಂದ್ರಗ್ರಹಣ ಶಾಂತಿ ಹೋಮ, ಮಹಾಸುದರ್ಶನ ಹೋಮದಲ್ಲಿಯೂ ಸಹ ಎನರ್ಜೈಸ್ ಆಗುತ್ತೆ. ಆ ಲಕ್ಷ್ಮೀ ಮಹಾಸುದರ್ಶನ ಹೋಮದಲ್ಲಿ ಎನರ್ಜೈಸ್ ಆದಂಥ ಈ ಒರಿಜಿನಲ್ ಪರ್ಲ್ನ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ನೀವು ಕುತ್ತಿಗೆಲ್ ಹಾಕೋಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು, ನಿಮ್ಮ ವಾಹನದಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಆಫೀಸಲ್ಲಿ, ನಿಮ್ಮ ಟೇಬಲ್ ಅಲ್ಲಿ, ನಿಮ್ಮ ಡ್ರಾನಲ್ಲಿ ಇಟ್ಕೊಳ್ಬಹುದು. ಎಲ್ಲ ಕಡೆ ನಿಮ್ಮ ಸಮಸ್ಯೆ ಚಂದ್ರಗ್ರಹಣದಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗಬೇಕು. ಆ ತರಹ ಈ ಒಂದು ಮುತ್ತನ್ನು ನೀವು ಇಟ್ಕೊಂಡಾಗ ನಿಮ್ಮ ಸಮಸ್ಯೆಗಳು ಪರಿಹಾರವಾಗಬೇಕು. ಯಾಕಂದ್ರೆ ಚಂದ್ರಗ್ರಹಣದ ದಿವಸ, ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಸುದರ್ಶನ ಹೋಮದಲ್ಲಿ ಇದು ಎನರ್ಜೈಸ್ ಆಗಿರ್ತದೆ ಈ ಒಂದು ಒರಿಜಿನಲ್ ಪರ್ಲ್ ಮುತ್ತನ್ನ. ಅಷ್ಟೇನಾ? ಇಲ್ಲ, ಇನ್ನೂ ಇದೆ. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದೆ. ಅಂದ್ರೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಆಲ್ರೆಡಿ ಸಂತಾನ ಇರತಕ್ಕಂಥವರಿಗೆ ಸಂತಾನದ ವಿಚಾರದಲ್ಲಿರುವ ಈ ಮಕ್ಕಳ ಬಗ್ಗೆ ಇರುವಂತಹ ಟೆನ್ಷನ್ಗಳೆಲ್ಲ ಪರಿಹಾರವಾಗಬೇಕು. ನನ್ನ ಮಗನದೊಂದು ಸಮಸ್ಯೆ, ನನ್ನ ಮಗಳದೊಂದಿಷ್ಟು ಸಮಸ್ಯೆ ಈ ಥರ ಇರ್ತಲ್ಲ, ಅಥವಾ ಮಕ್ಕಳೇ ಇಲ್ಲ ಅನ್ನೋದೇ ಒಂದು ಸಮಸ್ಯೆ, ಏನೇ ಇದ್ರೂ ಸಹ ಪರಿಹಾರವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪಶಾಪಾತ್ ಕುಲಕ್ಷಯ, ಸರ್ಪಶಾಪದಿಂದಾಗಿ ಒಂದಿಷ್ಟು ದೋಷಗಳಾಗುತ್ತೆ. ಮಕ್ಕಳಿಲ್ಲದೆ ಇರೋಂಥದ್ದಿರ್ಬೋದು, ಮದುವೆನೇ ಆಗದೆ ಇರತಕ್ಕಂಥದ್ದಿರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯಾಪಾರ ವ್ಯವಹಾರ ನಷ್ಟ ಇರಬಹುದು, ಸಾಲ ಬಾಧೆಗಳಿರಬಹುದು, ಏನೇ ಇರೋದು ಸರ್ಪದೋಷವೂ ಒಂದು ಕಾರಣವಾಗಿರುತ್ತೆ. ಸೊ ಬೇರೆ ಸಮಯದಲ್ಲಿ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಮಾಡೋದಕ್ಕೂ ಗ್ರಹಣದ ದಿವಸ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಈ ಚಂದ್ರಗ್ರಹಣದ ದಿವಸ, ಮಹಾಚಂದ್ರಗ್ರಹಣದ ದಿವಸ ಈ ಒಂದು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡಿ ಈ ಒರಿಜಿನಲ್ ಪರ್ಲ್ ಮುತ್ತು ಅದರಲ್ಲೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲದ ಜೊತೆಗೆ ನಾವು ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮ, ಈ ಎಲ್ಲಾ ಹೋಮಗಳನ್ನು ಸಹ ಮಾಡಿ ಲೈವಲ್ಲಿ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಚಂದ್ರಗ್ರಹಣ ಶಾಂತಿ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಅಷ್ಟದ್ರವ್ಯ 8 ಜನ ವಿಶೇಷವಾಗಿ ಪುರೋಹಿತರು 8 ವಿಶೇಷವಾದ ವಿಭಿನ್ನವಾದಂತಹ ದ್ರವ್ಯಗಳೊಂದಿಗೆ ಮಹಾಸುದರ್ಶನ ಹೋಮ, ಅದೇ ರೀತಿಯಲ್ಲಿ ಸಂತಾನ ಗೋಪಾಲ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಈ ಎಲ್ಲಾ ಹೋಮಗಳನ್ನು ಮಾಡಿ ಈ ಎಲ್ಲಾ ಹೋಮಗಳಲ್ಲೂ ವಿಶೇಷವಾಗಿ ಈ ಒಂದು ಪರ್ಲ್ ಒರಿಜಿನಲ್ ಮುತ್ತು ಪರ್ಲ್ ಅನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇವೆ. ಸೊ ಈ ಚಂದ್ರಗ್ರಹಣದಿಂದ ಈ ನಿಮಗೆ ಉಂಟಾಗಬಹುದಾದಂತಹ ದುಷ್ಪ್ರಭಾವ ನಿಮ್ಮ ಉದ್ಯೋಗದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ನಿಮ್ಮ ಶತ್ರುಘಾಟಗಳ ವಿಚಾರದಲ್ಲಿ, ಸಾಲಬಾಧೆಗಳ ವಿಚಾರದಲ್ಲಿ, ಅಥವಾ ನಿಮ್ಮ ಮಾತಿನ ವಿಚಾರದಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಎಲ್ಲಿಯೇ ಏನೇ ಸಮಸ್ಯೆಗಳಾಗಿರಲಿ ಈ ಒಂದು ಚಂದ್ರಗ್ರಹಣದಿಂದಾಗಿ ಅದಷ್ಟು ಪರಿಹಾರವಾಗಬೇಕು. ಅಷ್ಟೇ ಅಲ್ಲ, ನಿಮ್ಮ ಇಲ್ಲಿ ತನಕ ಇದ್ದಂತಹ ಬೇರೆ ಸಮಸ್ಯೆಗಳು ಸಹ ಸಾಲ್ವ್ ಆಗಬೇಕು. ಆಮೇಲೆ ಚಂದ್ರಗ್ರಹಣದಲ್ಲಿ ದಾನಕ್ಕೆ ಬಹಳ ವಿಶೇಷ. ಆದ್ದರಿಂದ ನಾವು ಚಂದ್ರಗ್ರಹಣ ದಿವಸ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಒಂದು ಚಂದ್ರಬಿಂಬವನ್ನು ಸಹ ಕೊಡ್ತಾ ಇದ್ದೇವೆ. ಈ ಚಂದ್ರಬಿಂಬ ನಿಮ್ಮ ಕೈ ಸಿಕ್ಕ ನಂತರ, ಅಂದ್ರೆ ನಿಮಗೇನು ಪ್ರಸಾದ ಪ್ಯಾಕೆಟ್ ಬರುತ್ತೆ, ಸಂಕಲ್ಪ ಸೇವಾ ಪ್ರಸಾದ ಅಂತ ನಿಮಗೇನು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಪಾರ್ಸಲ್ ನಿಮ್ಗೆ ಸಿಗುತ್ತಲ್ಲ, ಅದರೊಳಗಡೆ ಈ ಚಂದ್ರಬಿಂಬ ಇರುತ್ತೆ. ಇದನ್ನ ನೀವು ಒಂದು ಸ್ವಲ್ಪ ಅಕ್ಕಿಯಲ್ಲಿ ಇಟ್ಬಿಟ್ಟು ಅದನ್ನ ಮನೆ ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದ್ರೂ ಪರವಾಗಿಲ್ಲ, ಆ ದೇವಸ್ಥಾನದ ಅರ್ಚಕರಲ್ಲಿ ಪುರೋಹಿತರಿಗೆ ಅದನ್ನು ದಾನ ಮಾಡಿಬಿಡಿ. ಅಕ್ಕಿಯಲ್ಲಿ ಚಂದ್ರಬಿಂಬವನ್ನಿಟ್ಟು ದಾನ ಮಾಡಿ, ಆಯ್ತಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ ಇರ್ತದೆ, ಅದನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ವಿಶೇಷವಾದಂಥ ಒರಿಜಿನಲ್ ಪರ್ಲ್ ನಾನು ಆಗ್ಲೇ ಹೇಳಿದಂತೆ ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಪರ್ಸ್ನಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಲಾಕರ್ ಕ್ಯಾಶ್ ಬಾಕ್ಸ್ ಕ್ಯಾಶ್ ಜೊತೆಗೆ ಇಟ್ಕೊಳ್ಬಹುದು, ನಿಮ್ಮ ವಾಹನ ಚಾಲನೆ ವಾಹನದಲ್ಲಿ ಇಟ್ಕೊಳ್ಬಹುದು. ನಿಮಗೆ ಎಲ್ಲಿ ಸಮಸ್ಯೆ ಇದೆ, ಚಂದ್ರಗ್ರಹಣದ ದುಷ್ಪ್ರಭಾವ ನಿಮ್ಮ ಯಾವ ಕ್ಷೇತ್ರದ ಮೇಲೆ ವಿಶೇಷವಾಗಿ ಆಗಬಾರದು, ಸಮಸ್ಯೆ ಆಗಬಾರದು ಅನ್ಕೊಂಡಿರ್ತೀರೋ ಅಲ್ಲಿ ಈ ಒರಿಜಿನಲ್ ಪರ್ಲ್ನ ಇಟ್ಕೊಳ್ಳಿ, ನಿಮ್ಮ ಸಮಸ್ಯೆ ಅಲ್ಲಿಗೆ ಸಾಲ್ವ್ ಆಗಬೇಕು. ಸೊ ಅದರಿಂದ ನಮ್ಮ ಕೈಲಾದಂತಹ ಪ್ರಯತ್ನ ವಿಶೇಷವಾದಂತಹ ಪರಿಹಾರ, ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷವಾಗಿ ನಿಮಗೋಸ್ಕರ ನಾವು ಮಾಡ್ತಾ ಇರುವ ವಿಶೇಷ ಪವರ್ಫುಲ್ ಪರಿಹಾರವನ್ನು ಸಹ ಹೇಳಿದ್ದೇನೆ. ನಿಮಗೆ ಕೈಲಿ ಯಾವುದಾಗುತ್ತೋ ಅದನ್ನೇ ಸಹ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ದಯವಿಟ್ಟು ನಿಮ್ಮ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣಿಸ್ತಾರಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಆದಷ್ಟು ಜಾಸ್ತಿ ವಾಟ್ಸಪ್ ಮಾಡಿ. ನೀವು ಕರೆ ಮಾಡಿದಾಗ ನಾವು ಹೊರಗಡೆ ಅಥವಾ ಡ್ರೈವಿಂಗ್ ಅಲ್ಲೋ ಊಟ ಬೇರೆ ಮಾಡ್ತಾ ಇದ್ದಾಗ
ನಿಮ್ಮ ಕರೆ ತಕ್ಷಣ ಅಟೆಂಡ್ ಮಾಡ್ಲಿಕ್ಕೆ ಆಗಿರಲ್ಲ ಒಂದ್ಸಲ. ಸೊ ಅದರಿಂದ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ವಾಟ್ಸಪ್ ಮಾಡಿ. ಖಂಡಿತವಾಗಿ ವಾಟ್ಸಪ್ ರಿಪ್ಲೈ ಬರ್ತದೆ. ವಾಟ್ಸಪ್ ಮಾಡಿ. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಯಾವ್ದು ಗೊತ್ತಿದೆ ಅದು ನಿಮ್ಮ ಹೆಸರು, ನಿಮ್ಮ ರಾಶಿ, ನಿಮ್ಮ ವಿಳಾಸ ಕಳಿಸ್ಕೊಂಡ್ರು ಸಾಕು. ನಿಮ್ಮ ಹೆಸರು, ನಿಮ್ಮ ವಿಳಾಸ ಕಳಿಸಿದ್ರು ಸಾಕು. ಸೆಪ್ಟೆಂಬರ್ 18ನೇ ತಾರೀಕು ಬೆಳಗ್ಗೆ, ಚಂದ್ರಗ್ರಹಣ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ಗ್ರಹಣದ ಸಮಯದಲ್ಲಿ, ಅಂದ್ರೆ ಗ್ರಹಣ ನಡೀತಾ ಇರುತ್ತಲ್ಲ 6 ಗಂಟೆ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಸಮಯದಲ್ಲಿಯೇ ನಮಗೆ ಇಲ್ಲಿ ಹಗಲಾಗಿರುತ್ತೆ, ನಮಗೆ ಕಾಣಲ್ಲ ಗ್ರಹಣ. ಸೊ ನಾನು ನಿಮ್ಮೆಲ್ಲರ ಹೆಸರು ಸಂಕಲ್ಪವನ್ನ ಮಾಡ್ತೇನೆ. ಗ್ರಹಣ ಸಮಯದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲರ ಹೆಸರು. ಆಮೇಲೆ 10:30ಯಿಂದ ಹೋಮ ಪ್ರಾರಂಭವಾಗುತ್ತೆ. ಮಧ್ಯಾಹ್ನದವರೆಗೂ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ತುಂಬಾ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ವಾಟ್ಸಪ್ ಅಲ್ಲಿ ನೀವು ಕೇಳ್ಕೊಳ್ಬಹುದು. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರಿಗೂ ನಮ್ಮ ವಿಡಿಯೋ ರೀಚ್ ಮಾಡಿ. ಎಲ್ಲರಿಗೂ ಸಹ ಚಂದ್ರಗ್ರಹಣದ ಶುಭ ಫಲವೇ ಆಗಲಿ, ಅಶುಭ ಫಲ ಏನೂ ಆಗದೆ ಇರಲಿ, ಎಲ್ಲರಿಗೂ ಸಹ ಒಳ್ಳೆಯದೇ ಆಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.